ಘಟನೆಗಳು ಪುನಃ ಆಗದಂತೆ ಏನು ವ್ಯವಸ್ಥೆ ಮಾಡ್ತಾರೆ? ಅದಕ್ಕೆ ಖಡಕ್ ಪೊಲೀಸ್ ವ್ಯವಸ್ಥೆ ಇದೆ. ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಈಗ ತಕ್ಷಣ ಆದ್ರೆ ಯಾರು ಏನ್ ಮಾಡೋರು? ಅದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂದ್ರೆ ಈಗ ಜನರಲ್ಲಿ ಅವೇರ್ನೆಸ್ ಬೀಟ್ ಪೊಲೀಸಿಂಗ್ ವ್ಯವಸ್ಥೆ ಸರಿಯಾಗಿಲ್ವಾ? ಇಲ್ಲ ಅದಕ್ಕೂ ಇಲ್ಲಿಗೆ ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ. ಗೊತ್ತಾದ್ಮೇಲೆ ಹೋಗೋದು ಪೊಲೀಸರು 10 ನಿಮಿಷದಲ್ಲಿ ಅಲ್ಲಿ ಹೋಗಿದ್ದಾರೆ. ಆದ್ರೂ ಕೂಡ ಅದು ಸ್ಥಳೀಯವಾಗಿ ಅದನ್ನ ನಿಯಂತ್ರಣ ಮಾಡಬೇಕಾಗಿತ್ತು ಆ ಊರಿನ ಸಾರ್ವಜನಿಕರು. ಸೊ ಅವ್ರಿಗೆ ಧೈರ್ಯ ಮತ್ತು ಅವ್ರಿಗೆ ಮೋಟಿವೇಟ್ ಮಾಡುವಂಥ ಕೆಲಸ ಆಗಬೇಕು ಸಾರ್ವಜನಿಕರಿಗೆ. ಈ ತರ ಏನಾದ್ರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಾದ್ರು ಮಾಡ್ತೀರಿ ಸರ್? ಈ ತರ ಈಗ ಇದೊಂದು ಇನ್ಸಿಡೆಂಟ್ ಇಟ್ಕೊಂಡು ಮುಂದೆ ಈ ತರ ಆಗಬಾರ್ದು ಅಂತ ನೋಡೋಣ. ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ. ಅವರು ಕೂಡ ಸಜೆಷನ್ ನೋಡೋಣ. ಆಯೋಗ ಕೂಡ ಬಂದಿದೆ, ಆಯೋಗದವರು ಕೂಡ ಸಜೆಷನ್ ಕೊಡ್ಬೋದು. ಆಯೋಗದವ್ರು ಕೊಡಲಿ. ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ, ಅವರು ಸಜೆಷನ್ ಕೊಡ್ಬೋದು. ಅದೆಲ್ಲ ಏನು ಕೊಡ್ತಾರೆ ಅದ್ರ ಮೇಲೆ ಒಂದು ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸು ಅಥವಾ DC ಅವರಿಗೆ ಗೈಡ್ ಮಾಡ್ಬೋದು, ಹೀಗೆ ಮಾಡಿ ಅಂತ. ಸೊ ಅವ್ರು ವರದಿ ಬರೋಮಟ್ಟ ವೇಟ್ ಮಾಡೋಣ. ಈಗಾಗಲೇ ಕೊಟ್ಟಿದ್ದಿಲ್ಲ, ಈಗಾಗಲೇ 5 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ, ಭೂಮಿ ಕೊಟ್ಟಿದ್ದೀವಿ. ಬೇರೆ ಕಡೆ ಪುನರ್ವಸತಿ ಅದೇ ಗ್ರಾಮದಲ್ಲಿ ಮತ್ತೆ ಅವರು ಇಲ್ಲ ಅಲ್ಲೇ ಇರ್ತಾರೆ. ಅಲ್ಲೇ ಹೋಗಿಬಿಟ್ಟು ಪ್ರಶ್ನೆ ಇಲ್ಲ, ಅಂತ ವಾತಾವರಣ ಏನಿಲ್ಲ. ಅಲ್ಲೇ ಇರ್ತಾರೆ ಅವರು. ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತೀವಿ ಅಲ್ಲೇ. ಬಿಜೆಪಿ ಕೆಲವು ನಾಯಕರು ಹೇಳ್ತಾರೆ ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ. ಅದನ್ನ ಹೇಳೋದಲ್ಲ, ರಾಜಕೀಯ ಅಂತ ಹೇಳ್ತಾ ಇದ್ದಿಲ್ಲ. ರಾಜಕೀಯ ಅವ್ರು ಮಾಡೋರು ರಾಜಕೀಯ ಮಾಡೋರು. ಏನಾದ್ರು ಸಿಕ್ಕರೆ ಮಾಡ್ಲಿಕ್ಕೆ ಹೋಗ್ತಾರ. ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅಂತ ಹೇಳಿ ಬಿಜೆಪಿ ಅವರೇ ಕೊಡೋದು. ಅದಕ್ಕೆ ಏನು ಸಂಬಂಧ? ಆ ತಕ್ಷಣ ಹೋಗಿದ್ದಾರೆ ಪೊಲೀಸು. ಫಸ್ಟ್ ಆ್ಯಕ್ಷನ್ ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದು. ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿಯಾಗಿದ್ದು. ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸೊ ಇದನ್ನು ರಾಜಕೀಯ ಬಿಡಬೇಕು. ಅವರು ಏನು ಸಜೆಷನ್ ಕೊಡ್ಬೇಕಷ್ಟೇ, ಹಿಂಗಾಗಿದೆ ಹಿಂಗೆ ಮಾಡಿ ಅಂತ. ಅದು ಒಳ್ಳೇದು, ಅದು ಸಜೆಷನ್ ಕೊಟ್ಟರೆ. ಬೆಳಗಾವಿಯಲ್ಲಿ ಸಿಎಂ ಇದ್ರು ಕೂಡ ಹೋಗ್ಲಿಲ್ಲ ಅನ್ನುವಂಥದ್ದು ಆರೋಪ. ಹೋಮ್ ಮಿನಿಸ್ಟರ್ ಹೋದ್ರಲ್ಲ, ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಮತ್ತು ಅವ್ರು ಯಾರು ಹೋಗಿದ್ದಾರೆ? ಯಾರು ಹೋಗಿಲ್ಲ. ಅಲ್ಲೇ ಕಾಕ್ತಿ ಪೊಲಿಟಿಷಿಯನ್ ಬಂದು ಕೂತ್ರು ಮುಂದೆ ಹೋಗಿಲ್ಲ ಅವರು. ಎಲ್ಲ ನಾಯಕರಿದ್ರು ಕೂಡ ಯಾರು ಹೋಗಿಲ್ಲ. ಮತ್ತು ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವರು. ನಮ್ಮ ಜವಾಬ್ದಾರಿ ಕೇಳ್ತಾರೆ. ಸಂಸತ್ನಲ್ಲಿ ಭದ್ರತಾ ಗೃಹ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು. ಅವ್ರು ಹೋಗಿದ್ದಾರೆ.